ನನ್ನ ಫಿಶ್ ರೂಮಲ್ಲಿ ತುಂಬ ದಿನಗಳಿಂದ ಮೇಂಟೇನೇ ಆಗದ ಒಂದು ಅಕ್ವೇರಿಯಂ ಇತ್ತು. ಅದನ್ನ ಇವತ್ತು ಕ್ಲೀನ್ ಮಾಡಿ ಪ್ರಾಪರ್ ಆಗಿ ಒಂದು ಪ್ಲಾಂಟೆಡ್ ಟ್ಯಾಂಕ್ ಸೆಟಪ್ ಮಾಡುವ ಅಂತ ಥಿಂಕ್ ಮಾಡ್ತಿದ್ದೆ. ಸೊ ಇವತ್ತಿನ ವಿಡಿಯೋ ಈ ಪ್ಲಾಂಟೆಡ್ ಟ್ಯಾಂಕ್ ಅನ್ನು ನಾನು ಹೇಗೆ ಸೆಟಪ್ ಮಾಡ್ತೇನೆ ಅಂತ ನಿಮ್ಗೆ ಹೇಳಿಕೊಡ್ತೇನೆ. ಈ ಪ್ಲಾಂಟೆಡ್ ಟ್ಯಾಂಕ್ ಅಲ್ಲಿ ಟೆಟ್ರಾಸ್ ಮಾತ್ರ ಇತ್ತು. ಸೊ ಇದನ್ನು ಫುಲ್ ಆಗಿ ಹೊಸತಾಗಿ ಒಂದು ಪ್ಲಾಂಟೆಡ್ ಟ್ಯಾಂಕ್ ಸೆಟಪ್ ಮಾಡ್ತೇನೆ. ಸೊ ಫಸ್ಟ್ ಇದರಲ್ಲಿರುವ ನೀರನ್ನು ತೆಗೆದು ಒಂದು ಕಂಟೈನರ್ ಅಲ್ಲಿ ಹಾಕೊಂಡು ಈ ಅಕ್ವೇರಿಯಂ ಅಲ್ಲಿ ಇದ್ದ ಟೆಟ್ರಾಸ್ ಮತ್ತೆ ಪ್ಲಾಂಟ್ಸ್ ಅನ್ನೆಲ್ಲ ತೆಗೆದು ಆ ನೀರಿಗೆ ಶಿಫ್ಟ್ ಮಾಡಿದೆ. ಈ ಅಕ್ವೇರಿಯಂ ಅಲ್ಲಿ ನಮಗೆ ಬೇಕಾದಷ್ಟು ಹೆಲ್ದಿ ಬ್ಯಾಕ್ಟೀರಿಯಾಸ್ ಆಲ್ರೆಡಿ ಅವೈಲೇಬಲ್ ಇರ್ತದೆ. ಸೊ ಇದು ವೇಸ್ಟ್ ಆಗಬಾರ್ದಂತ ಈ ನೀರನ್ನು ಆಲ್ರೆಡಿ ತೆಗೆದಿಟ್ಟು ಇದರಲ್ಲಿರುವ ಪ್ಲಾಂಟ್ಸ್ ಮತ್ತೆ ಫಿಶ್ ಅನ್ನು ಅದಕ್ಕೆ ಶಿಫ್ಟ್ ಮಾಡ್ತಿದ್ದೇನೆ. ಈ ಹಳೆ ಅಕ್ವೇರಿಯಂ ಮೇಂಟೈನೇ ಮಾಡಿಲ್ಲ. ಇದರಲ್ಲಿ ಸ್ವಲ್ಪ ಜಾವಾ ಫಾನ್ಸ್ ಇತ್ತು ಮತ್ತೆ ಸ್ವಲ್ಪ ಅನುಬಿಯಸ್ ಇತ್ತು. ಸೊ ಇದನ್ನೆಲ್ಲ ಒಂದೊಂದಾಗಿ ತೆಗೆದು ಈ ಟೆಂಪರರಿ ಕಂಟೈನರ್ ಅಲ್ಲಿ ಹಾಕಿದೆ. ಈ ಎಲ್ಲಾ ಥಿಂಗ್ಸ್ ಅನ್ನು ನಾನು ಆಲ್ರೆಡಿ ಮೂವ್ ಆದ್ಮೇಲೆ ಇಲ್ಲಿ ಟ್ಯಾಂಕ್ ಅನ್ನು ನೋಡಿದಾಗ ಈ ತರ ಡರ್ಟಿ ಆದ ಟ್ಯಾಂಕ್ ಇತ್ತು. ಈ ಅಕ್ವೇರಿಯಂ ಸಾಯಿಲ್ ಅನ್ನು ನಾವು ರೀಯೂಸ್ ಮಾಡ್ಬೋದು. ಸೊ ಇದನ್ನು ಸೆಪರೇಟ್ ಆಗಿ ತೆಗೆದು ನಾವು ವಾಶ್ ಮಾಡಿ ಪುನಃ ಯೂಸ್ ಮಾಡ್ಬೋದು. ಇದೇ ಟ್ಯಾಂಕ್ ಅನ್ನು ಈಗ ಪುನಃ ಸೆಟಪ್ ಮಾಡುವಾಗ ನಾನೊಂದು ಟ್ರಾಪಿಕಲ್ ಲುಕ್ ಕೊಡ್ಬೇಕಂತ ಇದ್ದೇನೆ. ಸೊ ಇದಕ್ಕಾಗಿ ನಾನು ಸ್ವಲ್ಪ ಸ್ಯಾಂಡ್ ಕೂಡ ತಗೊಂಡ್ ಬಂದಿದ್ದೇನೆ. ಈ ಸ್ಯಾಂಡ್ ಅನ್ನು ನಾವು ತೆಗೆದು ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಪುನಃ ಅಕ್ವೇರಿಯಂ ಅಲ್ಲಿ ಯೂಸ್ ಮಾಡ್ಬೋದು. ಈ ಸ್ಯಾಂಡ್ ನಿಮಗೆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲೇ ಸಿಗ್ತದೆ. ಜಸ್ಟ್ ನಾರ್ಮಲ್ ಆದ ಸ್ಯಾಂಡ್ ಸ್ವಲ್ಪ ವಾಶ್ ಮಾಡಿ ನಾನು ಈ ತರ ಅಕ್ವೇರಿಯಂ ಸಾಯಿಲ್ ಮೇಲೆ ಪ್ಲೇಸ್ ಮಾಡ್ತಿದ್ದೇನೆ. ನಾನಿಲ್ಲಿ ಎಕ್ಸ್ಟ್ರಾವಾಗಿ ಏನು ಬೈ ಮಾಡ್ತಿಲ್ಲ. ಜಸ್ಟ್ ನನ್ನ ಹತ್ರ ಇರುವ ಥಿಂಗ್ಸ್ ಅನ್ನೇ ಯೂಸ್ ಮಾಡ್ಕೊಂಡು ನನ್ನ ಟ್ಯಾಂಕ್ ಅನ್ನು ರೀಸೆಟಪ್ ಮಾಡ್ತಿದ್ದೇನೆ ಅಷ್ಟೇ. ಸೊ ನಮ್ಮ ಈಗ ಅಕ್ವೇರಿಯಂನ ಸಾಯಿಲ್ ಸೆಟಪ್ ರೆಡಿ ಆಯಿತು. ಈಗ ಅದರಲ್ಲಿ ಪ್ಲಾಂಟ್ಸ್ ಅನ್ನು ಒಂದೊಂದಾಗಿ ರೂಟ್ ಮಾಡುವ. ಇಲ್ಲಿ ಕಾಣುವ ಹಾಗೆ ಎಲ್ಲಾ ಪ್ಲಾಂಟ್ಸ್ ಅನ್ನು ಒಂದೊಂದಾಗಿ ಮಣ್ಣಲ್ಲಿ ಹೀಗೆ ಪ್ರೆಸ್ ಮಾಡಿ ಅದರ ರೂಟ್ಸ್ ಅನ್ನು ಮುಚ್ಚಿಬಿಡಿ. ನಾನು ಕೂಡ ಅದನ್ನೇ ಮಾಡ್ತಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಒಂದೊಂದಾಗಿ ಎಲ್ಲ ಪ್ಲಾಂಟ್ಸ್ ಅನ್ನು ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲಾಂಟಿಂಗ್ ಮಾಡ್ತಾ ಇದ್ದೇನೆ. ಸೊ ನನ್ನ ಹಳೆ ಟ್ಯಾಂಕ್ ಅಷ್ಟೇನು ಮೇಂಟೈನ್ ಮಾಡಿಲ್ಲ. ಸೊ ಎಲ್ಲ ಪ್ಲಾಂಟ್ಸ್ ಅಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗೇ ಇತ್ತು. ಈ ಸತಿ ಆದರೂ ಪ್ರಾಪರ್ ಆಗಿ ಮೇಂಟೈನ್ ಮಾಡಿ ಇದನ್ನು ಗ್ರೋ ಮಾಡುವ ಅಂತ ನನ್ನ ಪ್ಲಾನ್. ಅಷ್ಟೇ ಪ್ಲಾಂಟಿಂಗ್ ಮುಗೀತು. ಈಗ ನೀರು ಹಾಕಬೇಕು. ನೀರು ಹಾಕುವಾಗ ಯಾವಾಗಲೂ ಈ ಥರ ಒಂದು ಪ್ಲಾಸ್ಟಿಕ್ ಶೀಟನ್ನು ಮೇಲೆ ಹಾಕಿ ಅದರ ಮೇಲೆ ನೀವು ನೀರು ಬಿಡೋದು ಒಳ್ಳೆಯದು. ಇದರಿಂದ ನಿಮ್ಮ ನೀರು ಅಷ್ಟೇನು ಮಿಕ್ಸ್ ಅಪ್ ಆಗಲ್ಲ. ಇಲ್ಲದ್ರೆ ಪುನಃ ನೀರೆಲ್ಲ ಫುಲ್ ಮಡ್ಡಿ ವಾಟರ್ ಆಗ್ತದೆ. ಮತ್ತೆ ನಮ್ಮ ಪ್ಲಾಂಟ್ಸ್ ಕೂಡ ಅಪ್ರೂಟ್ ಆಗುವ ಚಾನ್ಸಸ್ ಇದೆ. ಒಮ್ಮೆಲೆ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಸ್ಲೋ ಆಗಿ ಒಂದೊಂದು ಮಗ್ ಆಗಿ ನೀರು ಬಿಡಿ. ಸೊ ಇಲ್ಲಿ ನೀವು ನೋಡ್ಬೋದು ಹಾಫ್ ಫಿಲ್ ಆಗಿದೆ. ಇದೇ ಥರ ಮಗ್ಗಲ್ಲಿ ಸ್ವಲ್ಪ ಸ್ವಲ್ಪ ಫಿಲ್ ಮಾಡ್ತಾ ನೀವು ಈ ಅಕ್ವೇರಿಯಂ ಅನ್ನು ಹೀಗೆ ನೋಡ್ಬೋದು ಕಂಪ್ಲೀಟ್ ಆಗಿದೆ. ಇದಾದ್ಮೇಲೆ ನಮಗೆ ಬೇಕಾಗಿರೋದು ಫಿಲ್ಟರ್. ಫಿಲ್ಟರ್ ಅನ್ನು ನೀವು ಆಲ್ಮೋಸ್ಟ್ 1 ವೀಕಿಗೆ ರನ್ ಮಾಡಲೇಬೇಕು. ಆವಾಗ ಇದು ಸ್ವಲ್ಪ ಕ್ಲೀನ್ ಆಗಿ ಬರ್ತದೆ. ನಾನಿಲ್ಲಿ ಹ್ಯಾಂಗ್ ಆನ್ ಫಿಲ್ಟರ್ ಅನ್ನು ಯೂಸ್ ಮಾಡ್ತಿದ್ದೇನೆ. ಮತ್ತೆ ನನಗೆ ಬೇಕಾದ ಡಾರ್ಕ್ ಟ್ರಾಪಿಕಲ್ ಲುಕ್ಕಿಗಾಗಿ ಸ್ವಲ್ಪ ಆಲ್ಮಂಡ್ ಲೀಫ್ ಅನ್ನು ಆಡ್ ಮಾಡ್ತಿದ್ದೇನೆ. ಈ ಒಂದು ಟ್ಯಾಂಕ್ ಅಲ್ಲಿ ನನ್ನ ಫೇವರೇಟ್ ಆದ ರೆಡ್ ಸ್ಪ್ಲೆಂಡರ್ ಅನ್ನು ಆಡ್ ಮಾಡುವ ಅಂತ ಪ್ಲಾನ್ ಇತ್ತು. ಬೆಟರ್ ಫಿಶ್ ಅಲ್ಲಿ ಇದೊಂದು ವೈಲ್ಡ್ ವೆರೈಟಿ. ಇದರ ಬಾಡಿ ಸ್ಟ್ರಕ್ಚರ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕಾಂಪಿಟೇಷನ್ ಗೇರ್ ತರ ಇದೆ ಅಲ್ವಾ. ಇದಕ್ಕೆ ಒಂದು ಪೇರಿಗೆ 1300 ಆಗ್ತದೆ. ನಿಮ್ಗೆ ಏನಾದರೂ ಈ ತರ ಬೆಟರ್ ಫಿಶ್ ಬೇಕಾದ್ರೆ ನನ್ನ ಹತ್ರದಿಂದನೇ ಬೈ ಮಾಡ್ಕೋಬಹುದು. ಸೊ ಈಗ 5 ಡೇಸ್ ನಂತರ ನನ್ನ ಟ್ಯಾಂಕ್ ಹೇಗಿದೆ ಅಂತ ನೋಡುವ ಬನ್ನಿ. ನಾನು ಮೈಂಡಲ್ಲಿ ಪ್ಲಾನ್ ಮಾಡಿದ ಥರನೇ ಟ್ರಾಪಿಕಲ್ ಲುಕ್ ಬಂದಿದೆ. ಸ್ವಲ್ಪ ಟ್ಯಾನಿನ್ ಕೂಡ ಆಗಿದೆ. ಸ್ವಲ್ಪ ಯೆಲ್ಲೋಯಿಶ್ ವಾಟರ್ ಥರ ಕಾಣ್ತಿದೆ. ಇನ್ನೂ 10 ಡೇಸ್ ವೇಟ್ ಮಾಡಿದರೆ ಈ ನೀರು ಕ್ರಿಸ್ಟಲ್ ಕ್ಲಿಯರ್ ಆಗ್ತದೆ. ಬಟ್ ನನ್ನ ಹತ್ರ ಅಷ್ಟೇನು ಟೈಮ್ ಇಲ್ಲ. ನನಗೆ ಇವತ್ತು ನೈಟೇ ಬ್ಯಾಂಗ್ಳೂರ್ ಹೊರಡಬೇಕು. ಸೊ ಇದರಲ್ಲಿ ನಾನು ನನ್ನ ಮನೆಯಲ್ಲಿ ಇರುವ ಮೀನುಗಳನ್ನೇ ರಿಲೀಸ್ ಮಾಡುವ ಅಂತ ಡಿಸೈಡ್ ಮಾಡಿದೆ. ಸೊ ಇದರಲ್ಲಿ ಫಸ್ಟ್ ಟೆಟ್ರಾಸ್ ಬಿಟ್ಟೆ ಮತ್ತೆ ಸ್ವಲ್ಪ ಗಪ್ಪೀಸ್ ಆ್ಯಂಡ್ ಏಂಜಲ್ ಫಿಶ್ ಅನ್ನು ಹಿಡ್ಕೊಂಡು ಬಂದೆ ಪಾಂಡಿಂದ. ಸೊ ಯಾವಾಗಲೂ ಮೀನನ್ನು ರಿಲೀಸ್ ಮಾಡುವಾಗ ನೀವು ಆಕ್ಲಿಮೇಟ್ ಮಾಡಬೇಕು 10 ಟು 15 ಮಿನಿಟ್ಸ್. ಸೊ ಈ ಥರ ನೀವು ಆಕ್ಲಿಮೇಟ್ ಮಾಡಿ ಇದನ್ನು ಹಾಗೆಯೇ ತೆಗೆದು ಅಕ್ವೇರಿಯಂ ಅಲ್ಲಿ ಹೀಗೆ ಸ್ವಲ್ಪ ಸಮಯ ಫ್ಲೋಟ್ ಆಗಲಿಕ್ಕೆ ಬಿಡಿ. ಸೊ ಈ ಥರ ಆಗೋದ್ರಿಂದ ಅಕ್ವೇರಿಯಂ ಮತ್ತು ಈ ಮೀನಿನ ಟೆಂಪ್ರೇಚರ್ ಮ್ಯಾಚ್ ಆಗ್ತದೆ. ಮ್ಯಾಚ್ ಆದಮೇಲೆ ಫಿಶನ್ನು ರಿಲೀಸ್ ಮಾಡೋದು ತುಂಬಾ ಒಳ್ಳೆಯದು. ಆ್ಯಂಡ್ ನನಗೆ ಓವರ್ ಕ್ರೌಡಿಂಗ್ ಏನು ಇಷ್ಟ ಇಲ್ಲ. ಸೊ ಅದರಿಂದಾಗಿ ಜಸ್ಟ್ 4 ಏಂಜಲ್ ಫಿಶ್ ಮತ್ತು 4 ಗಪ್ಪೀಸನ್ನು ಇದರಲ್ಲಿ ರಿಲೀಸ್ ಮಾಡ್ತಿದ್ದೇನೆ. ಇನ್ನೊಂದು ಫನ್ ಫ್ಯಾಕ್ಟ್ ಏನಂದ್ರೆ ಈ ಏಂಜಲ್ ಫಿಶಿನ ಪೇರೆಂಟ್ಸ್ ಇದೇ ಅಕ್ವೇರಿಯಂ ಅಲ್ಲಿ ಇವುಗಳ ಎಗ್ಸ್ ಅನ್ನು ಲೇ ಮಾಡಿತ್ತು. ಸೊ ಇವುಗಳು ಎಗ್ಸ್ ಆಗಿದ್ದಾಗ ಇದೇ ಟ್ಯಾಂಕ್ ಅಲ್ಲಿ ಇತ್ತು. ಮತ್ತೆ ಈಗ ಪಾಂಡ್ ಅಲ್ಲಿ ಗ್ರೋ ಆಗಿ ಪುನಃ ಇದೇ ಟ್ಯಾಂಕಿಗೆ ಬಂದಿದೆ. ಈ ತರ ಫಿಶ್ ರಿಲೇಟೆಡ್ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ.